ಪೂರ್ವ ಮುಂಗಾರ ಜುಲೈ ತಿಂಗಳದಿಂದ 1/4/2026 ಅಲ್ಲಿಂದ ಇವತ್ತಿನವರೆಗೆ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆ ವ್ಯಾಪ್ತಿಯಲ್ಲಿ 9.83 crores ಡ್ಯಾಮೇಜ್ ಆಗಿದೆ. ಲಾಸ್ ಇದಾಗಿದೆ, ಎಲ್ಲ ಡ್ಯಾಮೇಜ್ ಆಗಿದೆ. ನಾವು ಈಗಾಗಲೇ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. 49.38 ಕಿಲೋಮೀಟರ್ ಆಗಿರ್ತಕ್ಕಂಥ ಕಂಡಕ್ಟರ್ಸ್ ಇರ್ಬೋದು, ಕಂಬಗಳು, ಟಿ ಸಿಗಳು 276 ಟಿ ಸಿ ಡ್ಯಾಮೇಜ್, 9,764 ಕಂಬಗಳು ಡ್ಯಾಮೇಜ್. ಟೋಟಲ್ 9.83 crores. ಏಪ್ರಿಲ್ದಿಂದ ಜುಲೈವರೆಗೆ ಆಗಿರ್ತಕ್ಕಂಥ ಈ ಗಾಳಿ, ಮಳೆ, ಸಿಡ್ಲು ಇದೆಲ್ಲ ಬಂದ್ಬಿಟ್ಟು ಇಷ್ಟೊಂದು ಆಗಿದೆ. ಯುದ್ಧೋಪಾಯದಲ್ಲಿ ನಮ್ಮ ವರ್ಕರ್ ಇರ್ಬೋದು, ಅಧಿಕಾರಿಗಳು ಅಟೆಂಡ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂಥ ಕೆಲಸ, ಮತ್ತೆ ಟ್ರ್ಯಾಕ್ ಮೇಲೆ ತರುವಂಥ ಕೆಲಸ ಮಾಡಿದ್ದೀವಿ. ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥ ಕೆಲಸ ನಾವು ಭಾಳ ಫಾಸ್ಟಾಗಿ ಮಾಡಿದ್ದೀವಿ. ಯಾಕೆಂದರೆ ಎಕ್ಸಾಮ್ ಟೈಮ್ ಇತ್ತು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಆ ಕೆಲಸ ಮಾಡೀವಿ. 9.83 crores ಲಾಸ್ ಆಗಿದೆ. 49.38 ಕಿಲೋಮೀಟರ್ ಅಟೆಂಡ್ ಮಾಡಿದ್ದೀವಿ. ಅದಾಗಿರ್ತಕ್ಕಂಥ ಲಾಸ್ ಇದು ನಮ್ಮ 7 ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್. ಹಾನಿಗಳ ತಡಿಲಿಕ್ಕೆ ನೋಡಿ, ಪ್ರಕೃತಿ ವಿಕೋಪದ ಗಾಳಿ, ಮಳೆ, ಸಿಡ್ಲು ನಮ್ಮ ಕೈ ಆಗಿಲ್ಲ. ಆದರೆ ಮೊದಲು ಹೆಂಗಿತ್ತು, ಗಿಡ ಕಂಬ ಬಿತ್ತು, ತತ್ತಿ ಹೋದ್ವು ಅಂದ್ರೆ ವಾರಗಟ್ಟಲೆ 15 ದಿವಸಗಟ್ಟಲೆ ಆಗ್ತಿದ್ದಿಲ್ಲ. ಆವಾಗ ಯಾವ ಮಷಿನರಿ ಇರಲಿಲ್ಲ. ಆವಾಗ ಈ ಮಿಚಿನ್ಕಿ ಮೇಲೆ ಹತ್ತಿ, ಏಣಿ ಮೇಲೆ ಹತ್ತಿ ಮಾಡಬೇಕಾಗಿತ್ತು. ಈಗ ಹಂಗಿಲ್ಲ, ಏಕದಮ್ ಹೈಡ್ರೋಲಿಕ್ ವಾಹನಗಳು ತಂದಿದ್ದೀವಿ. ಫಾಸ್ಟಾಗಿ ಮಾಡೋದು, ಇಮಿಡಿಯೇಟಾಗಿ ರಾತ್ರಿ ಆದರೂ ಅಟೆಂಡ್ ಮಾಡುವಂಥದ್ದು ಇದೆ. ಮೊದಲು ರಾತ್ರಿ ಅಟೆಂಡ್ ಮಾಡ್ತಿದ್ದಿಲ್ಲ, ಡೇದಲ್ಲಿ ಮಾಡಬೇಕು. ಇವಾಗ ಬೇರೆ ಜನರೇಟರ್ ಲೈಟ್ ಹಚ್ಚಿ ಅಲ್ಲಿ ಫೋಕಸ್ ಬಿಟ್ಟು ಬೆಳಕು ಮಾಡಿ ಕೆಲಸ ಮಾಡುವಂಥದ್ದು, ಇದು ನಾವು ತಡೆಗಟ್ಟುವಂಥದ್ದು, ಅರ್ಜೆಂಟ್ ಅಟೆಂಡ್ ಮಾಡುವಂಥ ಕೆಲಸ ನಾವು ಹೆಸ್ಕಾಂನಿಂದ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅದು ಏನಾಗ್ಬಿಟ್ಟಿದೆ ಈ ಬಾರಿ ಗಾಳಿ. ಒಂದು ಕಡೆ ಈ ಹುಬ್ಬಳ್ಳಿಯಲ್ಲಿ ನೋಡ್ರಿ, ಅಲ್ಲೆಲ್ಲ ಗೋಕುಲ್ ರೋಡು, ಆಮೇಲೆ ವಿದ್ಯಾನಗರ ಎಲ್ಲೆಲ್ಲ ಆಗಿದೆ, ಬೇರೆ ಕಡೆ ಏನು ಎದ್ದಿದ್ದಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ನೋಡಿದರೆ ನಾವು ಭಯ ಹುಟ್ಟಿದ್ವಿ. ಒಂದು ಸುಮಾರು 7-8 ದಿವಸ ಅಟೆಂಡ್ ಮಾಡಿದ್ವಿ. ಅದು ಯುದ್ಧೋಪಾಯದಲ್ಲಿ ನೂರಾರು ವರ್ಕರ್ಸು ಪ್ರೈವೇಟ್ನವ್ರು ತೊಗೊಂಡು JCB, ಕ್ರೇನೆಲ್ಲ ತೊಗೊಂಡು ಡೇ ಆ್ಯಂಡ್ ನೈಟ್ ಮಾಡಿದರೆ ಟ್ರ್ಯಾಕ್ ಅದೆಲ್ಲ ಸರಿ ಹೋಯಿತು. ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ. ಅದು ಅಂಕಿ ಸಂಖ್ಯೆ ಇದೆ, ನಿಮ್ಗೆ ಕೊಡ್ತೀನಿ. ಇದು ಎಲ್ಲ ಜಿಲ್ಲೆ, ಒಂದೊಂದು ಜಿಲ್ಲೆಗೆ ಏನೇನು ಎಷ್ಟಾಗಿದೆ ಅನ್ನೋದು ಅದು ನೋಡಿ. ಇದೆ ಎಲ್ಲ 7 ಜಿಲ್ಲೆದು ನಮ್ಮ ಹತ್ರ ಡೇಟಾ ಇದೆ, ಅದು ನಿಮ್ಗೆ ಕೊಡ್ತೀನಿ.